ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ, ಎಲ್ಲ ಪತ್ರಕರ್ತರ ಮಾಧ್ಯಮದವರಿಗೆ, ಎಲ್ಲರಿಗೆ ಹಾಗೂ ಟಿವಿ ಮಾಧ್ಯಮದವರಿಗೆ ತಿಳಿಪಡಿಸುವುದೇನೆಂದರೆ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ 17 ಗ್ರಾಮದ ಭೂಮಾನಂದ ಅಂತೇಳಿ ಒಬ್ಬ ಯುವಕ, ಮಾದಿಗ ಸಮುದಾಯದ ಯುವಕ, BSP ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಈ ಹಿಂದೆ ಕೂನಿಸಿದ್ದು, ಬಟ್ ಯಾರಂತ ನಾನು ಹೇಳಕ್ಕೆ ಇಷ್ಟಪಡೋಲ್ಲ. ಬಟ್ ಹೇಳಿದ್ವಿ ನಾವು ಅವನಿಗೆ, ಒಂದ್ಸಲ 2 ಸಲ ನೋಡಪ್ಪ ಸೂಕ್ಷ್ಮ ಇರ್ಬೇಕಂತ ಹೇಳಿದ್ವಿ. ಆದರೂ ಕೂಡ ಇವತ್ತು ಅಚಾನಕ ಅವನೇನೋ ಊರ್ಲಿದ್ದ ಬರೋ ಟೈಮ್ದಲ್ಲಿ ಅಟ್ಯಾಕ್ ಮಾಡ್ಯಾರೋ ಏನು, ಈ ಕಡ್ಲಿದ್ದ ಅಟ್ಯಾಕ್ ಮಾಡ್ಯಾರೋ. ಇದೇ ದೇವದುರ್ಗ ತಾಲೂಕಿನ ಸುಂಕೆಸರಾಳ ಗ್ರಾಮದಲ್ಲಿ ಈ ನಡ ರಸ್ತೆಯಲ್ಲೇ ಆಡಗಲೇ ಕೊಲ್ಲಿಬಿಟ್ರ. ಏನಂದ್ರೆ ಚಾಕು, ಚೂರಿ, ಬಡಿಗೆ ಎಲ್ಲನಿದ್ದೇವೆ. ಏನು ಉದ್ದೇಶಪೂರ್ವಕವಾಗಿ ದೂರವಾಣಿ ಕರೆ ಮಾಡಿ ಕರೆದಾರೋ ಗೊತ್ತಿಲ್ಲ, ಮತ್ತು ಏನು ಹೋಗೋದು ನೋಡಿ ಹೊಡೆದಾರೋ ಗೊತ್ತಿಲ್ಲ. ಈಗ ಆ ವ್ಯಕ್ತಿಗೆ ಬಹಳ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ದೊಡ್ಡ ದುರಂತ ಆಗಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನಾನ ಅನ್ಯಾಯ ಮಾಡಿದ್ರೆ ಪೊಲೀಸ್ ಇಲಾಖೆ ಕೇಸ್ ಮಾಡಬೇಕು, ಅವನ್ನ ಒಳಗಾಗಬೇಕು. ಕಾನೂನು ಪ್ರಕಾರ ಕೋರ್ಟ್ ತೀರ್ಪು ಏನ್ ಕೊಡ್ತದ ಅದು ಕೊಡ್ತದ. ಈ ಉದ್ದೇಶಪೂರ್ವಕವಾಗಿ ಈ ನಮೂನೆ ಆಡಗಲೇ ಒಂದು ಜೀವ ತೆಗಿತಾರೆ ಅಂದ್ರೆ, ಆ ಒಂದು ಜೀವದಾನ, ಒಂದು ನಾಯಿ ಮನೆ ಮುಂದೆ ಬಂದ್ರೆ ಹೊಡೆಯಕ್ಕಾಗಲ್ಲ. ಆಡಗಲೇ ಈ ನಮೂನೆ ಒಬ್ಬ ಜೀವನ ತೆಗಿತಾರೆ ಅಂದ್ರೆ, ಈ ಕೊಲೆ ಮಾಡಿದ ವ್ಯಕ್ತಿಗಳನ್ನ ಹಿಡಿದು ಕೂಡಲೇ ಅವ್ರನ್ನನ್ನು ತನಿಖೆಗೊಳಪಡಿಸಬೇಕು. ಯಾರು ಆ ದೂರವಾಣಿ ಕರೆ ಯಾರೋ ಹೋಗಿ ಬಂದದ, ಯಾರೋ ಭೂಮಾನಂದಗೆ ಲಾಸ್ಟ್ ಕರೆ, ಆ ಕರೆಗೆ ಮನೆ ಪೊಲೀಸ್ ಇಲಾಖೆಯವರು ಆ ತನಿಖೆ ಮಾಡಿ ಕೂಡಲೇ 24 hours into 7 ದಲ್ಲೇ ಕೂಡಲೇ ಆ ವ್ಯಕ್ತಿಗಳನ್ನ ಬಂಧಿಸದೇ ಹೋದರೆ ನಾಳೆ ರಾಯಚೂರು ಬಂದಾಗ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಇವತ್ತು ನಾನು ಸಾಯ್ಬೋದು. ಇವತ್ತು ನಾನು ಕೂಡ ಹಲವಾರು ಮಟಕ ದಂಧೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಜಾತಿ ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಫುಲ್ ಟಾರ್ಗೆಟ್ ಇದ್ದೀನಿ. ಆದ್ರೂ ಕೂಡ ಇವತ್ತು ದುಡ್ಡು ಕೊಟ್ರೆ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ತಾರೆ ಅಂದ್ರೆ, ಇವತ್ತು ಮನುಷ್ಯನ ಜೀವಕ್ಕೆ ವ್ಯಾಲ್ಯೂ ಇಲ್ಲ, ನ್ಯಾಯಕ್ಕೆ ವ್ಯಾಲ್ಯೂ ಇಲ್ಲ ಅಂದ್ರೆ ಏನು. ನಾನು ಕೂಡ ಇವತ್ತು ಮಟಕದ ದಂಧೆ ನಡೆಸತಕ್ಕಂಥ ಯರಂಸಾಳು ಸ್ವಾಮಿ ಆಗಿರ್ಬೋದು, ಅವ್ರ ಕುಟುಂಬದವರು ಎಲ್ಲರಾಗಿರ್ಬೋದು, ಮತ್ತು ಇನ್ನು ಬೇರೆ ಬೇರೆಯವರ ವಿರುದ್ಧ ನಾನು ಎಷ್ಟೋ ಧ್ವನಿ ಎತ್ತಿ ಮಾತಾಡ್ತೀನಿ. ನನ್ನ ಕೂಡ ಅವನು ಆಲ್ದರ್ತಿ ಎಲ್ಲಪ್ಪನ ನೋಡ್ಬೇಕಂತಾರ. ಆದ್ರೂ ಕೂಡ ನನ್ನಿಂದೆ ಕಾನೂನಿದೆ ಅಂತೇಳಿ ನಾನು ಘಂಟಘೋಷವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಯಾರೋ ಹುಟ್ಟಿದವರು ಸಾಯಲೇಬೇಕು, ಆದ್ರೆ ಧೀರ್ತನ ಮಾಡ್ರಿ. ಅಡಕ್ ಕೆಲಸ ಇದೆಲ್ಲ 4 ಮಂದಿಗೆ ದುಡ್ಡು ಕೊಟ್ಟು ಹೊಡೆಸಂತ ಕೆಲಸ, ಏಡಿ ಕೆಲಸ ಮಾಡ್ತಾರ. ದಮ್ಮೆತ್ತ ಚಾಲೆಂಜ್, ರೈಟ್ ಬರಲಿ ನಿಮ್ಮ ನಡಕ್ರ ಅಂತೇಳಿ ನಾನು ಒಂದೆರಡು ಮಾತು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ 17 ಗ್ರಾಮದಲ್ಲಿ ಭೂಮಾನಂದ ಎಂಬ ಯುವಕನ ಹತ್ಯೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಲಭ್ಯವಿರುವ ಮಾಹಿತಿ ಪ್ರಕಾರ ಆಗಸ್ಟ್ 4, 2025 ಸಂಜೆ 6 ಗಂಟೆಯ ವೇಳೆಗೆ ಈ ಘಟನೆ ನಡೆದಿರುವುದಾಗಿ ತಿಳಿದು ಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ವಿವಿಧ ದಲಿತ ಸಂಘಟನೆಗಳು, ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಲಿಂಗಸೂರು ಡಿವೈಎಸ್ಪಿ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಆ ಶವವನ್ನು ರಾಯಚೂರಿನಿಂದ ಮರಣೋತ್ತರ ಪರೀಕ್ಷೆ ಮುಗಿಸಿ ತರುವ ವೇಳೆ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಸಂಘಟನೆಯ ಪ್ರಕಾರ ಭೂಮಾನಂದ್ ಅವರು BSP ಜಿಲ್ಲಾ ಅಧ್ಯಕ್ಷರಾಗಿದ್ದು, ಅವರಿಗೆ ಈ ಹಿಂದೆ ಜೀವ ಬೆದರಿಕೆ ಬಂದಿರುವುದಾಗಿ ಕುರಿತು ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಹೇಳಲಾಗಿದೆ. ಈ ಹತ್ಯೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಂಘಟನೆಗಳು ಆಗ್ರಹಿಸಿವೆ. ಅದೇ ವೇಳೆ ಡಿವೈಎಸ್ಪಿ ಸಂಘಟನೆಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ದಲಿತ ಸಮುದಾಯದ ಪ್ರಗತಿಪರ ಸಂಘಟನೆಗಳು, ಬುದ್ಧಿಜೀವಿಗಳು ಹಾಗೂ ನ್ಯಾಯಪರ ಹೋರಾಟಗಾರರು ಸಂಘಟನೆ ಮನವಿ ಮಾಡಿದ್ದಾರೆ. ಇತ್ತ ಪ್ರಕರಣ ಸಂಬಂಧಿಸಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ.